ನಮಸ್ತೆ, ನಾನು ಸುಮಾ. ನೀವು ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಏನಪ್ಪ ಕುದುರೆ ತೋರಿಸ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅಂದ್ಕೋಬೇಡಿ. ಫಿಲಮ್ಗೆ ಓಡ್ತಾ ಇದ್ವಿ, ಅಲ್ಲಿ ಕುದುರೆ ಇದ್ವು ಎರಡು, ಹಂಗಾಗಿ ಅದೊಂದು ಕ್ಲಿಪ್ ತೊಗೊಂಡೆ. ನಾನು, ಸಂಜು, ಸರಸ್ವತಿ ಅಕ್ಕ, ಕವಿತಾ, ಮಂಜು ಅಂಕಲ್ ಅಷ್ಟು ಜನ ಫಿಲಮ್ಗೆ ಹೋಗ್ತಾಯಿದ್ವಿ. ಮಂಜು ಅಂಕಲ್ ಬರಲ್ಲ, ನಾವು ಇಷ್ಟು ಜನ ಇನ್ನು ಮಿಕ್ಕಿದವರು ಫಿಲಮ್ಗೆ ಹೋಗ್ತಾ ಇರೋದು. ನನ್ನ ಮಗ ಬರಲ್ಲ. ಇದು ಆಂದೋಲನ ಸರ್ಕಲ್ ಹತ್ರ ರನ್ನಿಂಗ್ ರೇಸ್ ನಡೀತಾ ಇತ್ತು, ಸುಮಾರು ಸ್ಕೂಲ್ ಮಕ್ಕಳದು. ಅದೊಂದು ವೀಡಿಯೋ ತೊಗೊಂಡೆ. ಇವಾಗ ಮಾಲ್ ಆಫ್ ಮೈಸೂರಿಗೆ ಬಂದ್ವಿ. ಮಾಲ್ ಆಫ್ ಮೈಸೂರಲ್ಲಿ 3rd ಫ್ಲೋರಲ್ಲೇನೋ ಥಿಯೇಟ್ರ್ ಇರೋದು, ಹಾಗಾಗಿ ಇದು ಆಚೆಯಿಂದ ಈ ಥರ ಕಾಣುತ್ತೆ. ಬುಕ್ಕು ರಾತ್ರಿಯೇ ಹೋಗೋದು, ಹಿಂದಿನ ದಿನವೇ ಬುಕ್ ಮಾಡಿದ್ವಿ ಟಿಕೆಟು. ನಮ್ಮದು ಸೆಕೆಂಡ್ ಅನಿಸುತ್ತೆ. ಯಾವ ಫಿಲಮ್ಗೆ ಅಂದರೆ ನೆಕ್ಸ್ಟು ವೀಡಿಯೋ ಬರುತ್ತಲ್ಲ ಅದರಲ್ಲಿ ನೋಡಿ ಯಾವ ಫಿಲಮ್ ಅಂತ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮಧ್ಯದಲ್ಲಿ ಕನ್ಫ್ಯೂಸ್ ಆಗುತ್ತೆ, ಅದು ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿತ್ತು ಫಿಲಮು. ನೀವು ಒಂದು ಸರಿ ಹೋಗಿ, ಚೆನ್ನಾಗಿದೆ. ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ, ಫೋಟೋ ತಗೊಂಡ್ವಿ. ಇವಾಗ ಒಳಗಡೆ ಹೊರಡಬೇಕು. ಯಾರೆಲ್ಲ ನೋಡಿಲ್ಲ ಫಿಲಮ್ನ ನೋಡಿ ಒಂದು ಸರಿ, ಚೆನ್ನಾಗಿದೆ. ಮಧ್ಯ ಇಂಟರ್ವೆಲ್ ತನಕ ಕನ್ಫ್ಯೂಸ್ ಇರುತ್ತೆ, ಆಮೇಲೆ ಚೆನ್ನಾಗಿದೆ ಒಂಥರ. ಇವಾಗ ಹೊರಡ್ವಿ ಇದು ಆಚೆ ಪಾಪ್ಕಾರ್ನ್ ಎಲ್ಲ ಇರುತ್ತಲ್ಲ, ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಇವಾಗ ಒಳಗಡೆ ಹೊರಡ್ತಾ ಇದ್ದೀವಿ. ನೋಡಿ, ಖಾಲಿ ಇತ್ತು. ನೋಡಿದ್ರಾ ಯಾವ ಫಿಲಮ್ ಅಂತ? ತುಂಬ ಚೆನ್ನಾಗಿತ್ತು. ಹೋಗಿ ಎಂಜಾಯ್ ಮಾಡಿ. ಮಾಲ ಎಷ್ಟು 120 ಏನೋ, ಸಾರಿ 220 ಅನಿಸುತ್ತೆ. ಆನ್ಲೈನಲ್ಲೇ ಬುಕ್ ಮಾಡಿದ್ರು, ನನಗೆ ಗೊತ್ತಿಲ್ಲ, ಕೇಳೂ ಇಲ್ಲ. ನಾನು ಫಿಲಮ್ ನೋಡ್ಕೊಂಡು ಮನೆಗೆ ಬಂದಿದ್ದೀನಿ. ಚೆನ್ನಾಗಿತ್ತು. ಇದು ಫಸ್ಟ್ ಸಾಂಗ್ ಅಂತೂ ಸಖತ್ತಾಗಿದೆ. 7 ಜನ ಹುಡುಗಿರು, ಸುಮಾರು ಜನ ಹುಡುಗಿರ್ದು ಹಾಕ್ಕೊಂಡು ಸಾಂಗ್ ಇದೆ. ಅದು ಫಸ್ಟೇ ಸಾಂಗ್ ಬರುತ್ತೆ. ನೀವು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ನೀವು ಸ್ವಲ್ಪ ಫಿಲಮ್ ನೋಡಲಿ ಅಂತ. ಫಿಲಮ್ ನೋಡ್ಕೊಂಡು ಬನ್ನಿ, ಸಿಗ್ತೀನಿ ಫಿಲಮ್ ಆದಮೇಲೆ, ಮುಗಿದ್ಮೇಲೆ. ಮುಗೀತು ಫಿಲಮ್ ಚೆನ್ನಾಗಿತ್ತಪ್ಪ. ನೋಡಿದ್ರ ಎಲ್ಲರೂ? ನನಗಂತೂ ತುಂಬ ಇಷ್ಟ ಆಯಿತು. ನೀವು ಫ್ರೀ ಆಗಿದ್ದರೆ ಫಿಲಮ್ ನೋಡಿ, ತುಂಬ ಚೆನ್ನಾಗಿದೆ ಗಣೇಶ್ ಸರ್ದು. ಹಾಗೆಯೇ ಬೋರ್ ಏನಾಗಲ್ಲ, ಸ್ವಲ್ಪ ಸಸ್ಪೆನ್ಸ್ ಇದೆ, ಚೆನ್ನಾಗಿದೆ. ಆಚೆ ಆಟ ಇದೆ ಚಿಕ್ಕ ಮಕ್ಕಳಿಗೆ, 500 ರೂಪಾಯಿಗೇನೋ 6 ಆಟ ಏನೋ ಇದೆ. ಮಕ್ಳಿಗೆ ಆಟ ಆಡಿಸಿ. ಇದು ಮೇಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಮಾಲ್ ಆಫ್ ಮೈಸೂರು. ತುಂಬ ದಿನಗಳಾಗಿತ್ತು ಬಂದು. ನನ್ನ ಮಗನ ಕರ್ಕೊಂಡೇನೋ ಒಂದು ಸರಿ ಬಂದಿದ್ವಿ. ಒಂದು 5-6 ತಿಂಗಳ ಮೇಲೆ ಆಗಿತ್ತು, ಬಂದೇ ಇರಲಿಲ್ಲ ಈ ಕಡೆ. ಇದೆಲ್ಲ ಹೊರಗಡೆ ಈ ಥರ ಯಾವ ಅಂಗಡಿಗೂ ಹೋಗಲಿಲ್ಲ, ಸುಮ್ಮನೆ ಆಚೆ ಒಂದು ವೀಡಿಯೋ ಬಂದ್ವಿ. ಟೈಮ್ ಆಗಿಬಿಟ್ಟಿತ್ತು. ಕವಿತಾ ಸೀರೆ ತಗೋಬೇಕು ಅಂತ ಅಂದ್ಲು, ಹಂಗಾಗಿ ಇದೆಲ್ಲ ಒಂದೊಂದು. ಇದು ಮಸಾಜ್ ಮಾಡಿಸ್ತಾರಲ್ಲ ಅದು. ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ. ಎಲ್ಲ ಒಂದೊಂದು ಕ್ಲಿಪ್ ತಗೊಂಡು ಈಗ ಅಂಗಡಿ ಹತ್ರ ಹೋಗ್ತೀವಿ ಸೀರೆ ತಗೊಳ್ಳೋಕೆ. ಇದು ಚಿಕ್ಕ ಮಕ್ಕಳಿಗೆ ಕಾರ್ದು ಇದೆ, ಅವರೇನೆ ರಿಮೋಟಲ್ಲಿ ಮಾಡ್ತಾರೆ, ಕೂತ್ಕೊಳ್ಳೋದಷ್ಟೇ ಚಿಕ್ಕ ಮಕ್ಕಳು ಕರ್ಕೊಂಡೋದ್ರೆ ಒಂದು ಆಟ ಆಡಿಸಿ ಅದು ಕಾರಲ್ಲಿ. ಅಲ್ಲಿಂದ ಬಂದು ಕರ್ನಾಟಕ ಸ್ಯಾರೀಸಿಗೆ ಬಂದ್ವಿ. ಕರ್ನಾಟಕ ಸ್ಯಾರೀಸಲ್ಲಿ ಇಷ್ಟ ಇಲ್ಲ ಅನ್ಕೊಂಡು ಹೊರಟ್ವಿ. ಅಲ್ಲಿಂದ ಯುವರಾ ಸಿಲ್ಕಿಗೆ ಬಂದ್ವಿ. ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಅಲ್ಲೊಂದು ಸರ್ಪ್ರೈಸ್ ಇತ್ತು. ಎಸ್ ನಾರಾಯಣ್ ಸರ್ ಸಿಕ್ಕಿದ್ರು. ಎಷ್ಟು ಸಿಂಪಲಾಗಿ ಬಂದಿದ್ರು ಅಂದರೆ, ಯಾರು ಸೆಕ್ಯೂರಿಟಿನೂ ಇಲ್ಲ, ಅವರಿಬ್ಬರೇ ಬಂದಿದ್ದರು. ತುಂಬ ಕ್ರೌಡ್ ಆಗೋಯ್ತು, ಹಂಗಾಗಿ ಒಂದು ಫೋಟೋ ತಗೊಳಕ್ಕಾಗಲಿಲ್ಲ. ಖುಷಿ ಆಯಿತು ಅವ್ರನ್ನ ನೋಡಿ. ಅಷ್ಟೇ ಸಿಂಪಲಾಗಿ ಅಷ್ಟೇ ಚೆನ್ನಾಗಿದ್ದಾರೆ. ಒಂಚೂರು ಮೇಕಪ್ ಮಾಡಿಲ್ಲ. ಧಾರಾವಾಹಿಯಲ್ಲಿ ಹೆಂಗಿರ್ತಾರೆ, ನಾನು ಇತ್ತೀಚೆಗೆ ಧಾರಾವಾಹಿಯಲ್ಲಿ ನೋಡಿರೋದು, ಫಿಲಮಲ್ಲೂ ಅನಿಸುತ್ತೆ. ಚೆನ್ನಾಗಿದ್ದಾರೆ, ಏನು ಮೇಕಪ್ಪು ಇಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಸಿಂಪಲಾಗೆ ಬಂದಿದ್ದರು.
ಅಲ್ಲಿಂದ ಹೊರಟ್ವಿ, ಸುಮಂಗಲಿಗೆ ಹೋದ್ವಿ. ಮತ್ತು ಇನ್ನೊಂದು ಸುಮಂಗಲಿಗೆ, ಹೊಸ ಸುಮಂಗಲಿದೆ, ಅಲ್ಲಿಗೆ ಹೋದ್ವಿ. ಅಲ್ಲೇನೋ ಸೆಲೆಕ್ಷನ್ ಆಗಲಿಲ್ಲ 2 ಕಡೆನೂ ಅಂತ. ಇದು ಅರಮನೆ ಗ್ರೌಂಡು ನೋಡಿ. ಇಲ್ಲಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಈ ಕಡೆ ಎಲ್ಲ ಕುದುರೆಗಳ ಗಾಡಿ ನಿಂತಿರುತ್ತೆ. ಕುದುರೆ ಸವಾರಿ ಹೋಗೋರು ಹೋಗ್ಬೋದು. ಬಂದ್ವಿ ನೋಡಿ ಸುಮಂಗಲಿ ಹತ್ರ. ಆಚೆ ಈ ಥರ ಇದೆ. ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮೈಸೂರಿನ ಚರ್ಚ್ ನೋಡಿ, ಯಾರು ನೋಡಿಲ್ಲ, ತುಂಬ ಚೆನ್ನಾಗಿದೆ. ನೋಡಿಲ್ಲ ಬಂದು ವಿಸಿಟ್ ಮಾಡಿ ಚರ್ಚ್ಗೆ. ಅಲ್ಲಿ ಮುಗಿಸ್ಕೊಂಡು ಮೀನಾ ಮಜಾರ್ಗೆ ಹೋಗ್ಬೇಕಾದ್ರೆ ಇದು ಚರ್ಚ್ ಸಿಗೋದು. ಬ್ಲೌಸ್ ವರ್ಕ್ ಕೊಟ್ಬಿಡೋಣ ಅಂತ ವರ್ಕ್ ಕೊಟ್ಬಿಟ್ಟು ಮನೆಗೆ ಹೊರ್ಟ್ವಿ. ಊಟ ಮಾಡ್ಕೊಂಡು ಹೋಟ್ಲಲ್ಲಿ. ನೆಕ್ಸ್ಟ್ ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಆದಮೇಲೆ ಮನೆಗೆ ಹೊರ್ಡ್ತೀನಿ. ನೆಕ್ಸ್ಟ್ ಡೇ ವಿಡಿಯೋ ಇದು. ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಫಿಲಮ್ ಚೆನ್ನಾಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು, ಯಾರೆಲ್ಲ ಫಿಲಮ್ ನೋಡಿದ್ದೀರಾ ಕಮೆಂಟ್ ಮಾಡಿ. ಹಾಗೆಯೇ ಫ್ರೀ ಇದ್ದರೆ ಫಿಲಮ್ ನೋಡ್ಕೊಂಡು ಬನ್ನಿ, ಮೈಂಡ್ ಫ್ರೆಶ್ ಆಗುತ್ತೆ. ನನ್ನ ಕೂದಲು ಯಾಕೆ ಈ ಥರ ಫ್ರೀಯಾಗಿ ಬಿಟ್ಟಿದ್ದೀನಿ ಅಂದರೆ ನಿಮಗೆ ಸ್ವಲ್ಪ ಹೇಳೋಣ ಕೂದಲು ಬಗ್ಗೆ ಅಂತ. ನನ್ನ ಕೂದಲು ಒಂದು 6 ತಿಂಗಳ ಹಿಂದೆ ಇಷ್ಟಿತ್ತು, ನನ್ನ ಶೋಲ್ಡ್ರು ಲೆವೆಲ್ಗೆ. ಇಷ್ಟಿರ್ಬೋದು ಅನಿಸುತ್ತೆ. ಇಷ್ಟು ಮಾಡಿದ್ದೀನಿ ನೋಡಿ. ಇವಾಗ ನಂದು ಹಳೆ ಫೋಟೋ ಒಂದು ಹಾಕ್ತೀನಿ, ಚೆನ್ನಾಗಾಗಿದೆ. ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ನಾನು ಕೂದಲಿಗೆ ಏನೆಲ್ಲ ಆರೈಕೆ ಮಾಡಿದೆ, ಮತ್ತು ಹೊಟ್ಟೆಗೆ ಏನು ತೊಗೊಂಡೆ, ಜ್ಯೂಸು, ಕೂದಲು ಬೆಳಕೆ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದೆ, ಹಾಗೆ ತೋರಿಸೋಣ ಅಂತ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ನೋಡ್ಕೊಂಡು ಬನ್ನಿ ಫಿಲಮ್ನ. ಚೆನ್ನಾಗಿತ್ತು ಫಿಲಮ್. ಮಧ್ಯದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ, ನೀವು ಹೋಗಿ ನೋಡಿ ಬನ್ನಿ. ಇವಾಗ ಬಟ್ಟೆ ತೋರಿಸ್ತೀನಿ ಏನೆಲ್ಲ ತೊಗೊಂಬಂದೆ ಅಂತ. ಹರಣಿ ಮತ್ತು ನಾನು ಹೋಗಿದ್ದು ಇಷ್ಟು ಕಡಿಮೆ ರೇಟಲ್ಲಿ ಬಟ್ಟೆ ಸಿಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಹೋಗಿ, ಮೈಸೂರಲ್ಲಿ ಯಾರೆಲ್ಲ ಇದ್ದೀರಾ ಅವರು, ಎಲ್ಲ ಕಡೆನೂ ಇದೆಯಂತೆ. 200 ರುಪೀಸ್ ಟಾಪು ಮತ್ತು 700 ರುಪೀಸು. ಎಷ್ಟು ಚೆನ್ನಾಗಿ, ನನಗೆ ಇಷ್ಟು ಕಡಿಮೆಲಿ ಬಟ್ಟೆ ಸಿಗುತ್ತಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು 3 ಪೀಸ್ ಸೆಟ್ಟು. ಇವಾಗ ನಾನು ಹಾಕಿರೋದು ಬ್ಲ್ಯಾಕ್ ಕಲರು. ಇದು 200 ರುಪೀಸ್ ಅಷ್ಟೇ. ಇನ್ನೊಂದು 200 ರುಪೀಸ್ ಇನ್ನೊಂದು ಟಾಪ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ನಾನು ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ಕಡಿಮೆಯಲ್ಲಿ ಬಟ್ಟೆ ಸಿಗುತ್ತೆ ಅಂತ. ಅದು 3 ಪೀಸ್ ಸೆಟ್ಟು. ಬನ್ನಿ ಇವಾಗ ತೋರಿಸ್ತೀನಿ. ಜಾಸ್ತಿ ಮಾತಾಡಲ್ಲ, ನಿಮ್ಮ ತಲೆ ತಿನ್ನಲ್ಲ. ಹಾಗೆ ಕೂದಲು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನಾನು ನಿಮಗೆ ಯಾವ ಥರ ನನ್ನ ಕೂದಲು ಇಷ್ಟು ರೇಂಜಿಗೆ ತರೋಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಬೇಗ ಬಟ್ಟೆ ತೋರಿಸ್ತೀನಿ. ಯಾಕಪ್ಪ ಬಟ್ಟೆ ತೋರಿಸ್ತೀನಿ ಅಂದ್ಬಿಟ್ಟು ತಲೆ ತಿಂತಾಳೆ ಅಂತ ಹೇಳ್ಬಿಡಿ. ಬೇಗ ಬನ್ನಿ. ಈಗ ಫಸ್ಟು 200 ರುಪೀಸ್ ತೋರಿಸ್ತೀನಿ. ಈ ಥರ ಬರುತ್ತೆ. ಇದು ಒಂಥರ ಪಿಸ್ತಾ ಗ್ರೀನ್ ಅನಿಸುತ್ತೆ. ಲೈಟು ಬೆಳಕಿಗೆ ಕಾಣ್ತಲೇ ಇರಿ, ಸ್ವಲ್ಪ ಬೇರೆ ಕಡೆ. ಇವಾಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಬರುತ್ತೆ. ಇದಷ್ಟೇ 200 ರೂಪಾಯಿ. ಇದಕ್ಕೆ ವೈಟ್ ಪ್ಯಾಂಟು. ಇದು ವೈಟು ಮತ್ತು ಗ್ರೇ ಪಿಂಕ್ ಎಲ್ಲ ಇದೆ. ಕೆಳಗಡೆ ಈ ಥರ ಲೇಸ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆ ಕರೆಕ್ಟಾಗಿ. ಇದು ನೆಕ್, ನನಗಿಷ್ಟ ಆಯಿತು. ಇದಕ್ಕೆ ಪ್ಯಾಂಟ್, ಇದು ಸಿಗರೆಟ್ ಕಟ್ ಪ್ಯಾಂಟು ಪಿಂಕ್. ಇದೆಲ್ಲ ವಾಶ್ ಮಾಡಬೇಕು. ಇದಕ್ಕೆ ವೇಲು ವೇಲಿದೆ, ದೊಡ್ಡದಾಗಿದೆ. ಗೋಲ್ಡು ಲೈನ್ಸ್ ಬಂದಿದೆ ಮಧ್ಯ. ಒಂದು ತಗೊಳ್ಳೋಣ ಅಂತ ಹೋದೆ, ಇಷ್ಟ ಬಂದೆ. ಆದಮೇಲೆ ಈ ಟಾಪ್ ನನ್ನ ಹತ್ರ ಇರಲಿಲ್ಲ. ಇದು 700 ರೂಪಾಯಿನೇ, ಅದು 700 ರೂಪಾಯಿನೇ ಸೆಟ್ಟು 3 ಪೀಸು. ನೆಕ್ ಡಿಸೈನ್ ತುಂಬ ಇಷ್ಟ ಆಯಿತು. ಇದು ಕ್ಯಾಮ್ರಾಗೆ ಸ್ವಲ್ಪ ಲೈಟ್ ಕಲರ್ ಇದೆ, ಇನ್ನೂ ಡಾರ್ಕ್ ಕಲರ್ ಇದೆ. ಚೆನ್ನಾಗಿದೆ. ಪ್ಯಾಂಟ್ ಮಾಮೂಲಿ ಸಿಗರೆಟ್ ಕಟ್ ಸೇಮ್ ಪ್ಯಾಂಟು. ವೇಲ್ ಮಾತ್ರ ಇಷ್ಟ ಆಯಿತು ನನಗೆ, ವೈಟ್ ಕಲರು. ಚೆನ್ನಾಗಿದೆ. ಇದಕ್ಕೆ ಟಾಪು ಮತ್ತು
ಪ್ಯಾಂಟ್ದೆ ಕಲರ್ ಸೇಮ್ ಬಂದಿದೆ. ಗೋಲ್ಡ್ ಲೈನ್ಸ್ ಬಂದಿದೆ. ಇದು ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ, ಈಗ ಕಾಣಿಸ್ತಾ ಇದೆ ನೋಡಿ. ಇದು ಸೀರೆ ತುಂಬ ದಿನ ಆಗಿತ್ತು ತಗೊಂಡು, ಇವಾಗ ಬ್ಲೌಸ್ ಹೊಲಿಸ್ದೆ. ಚೆನ್ನಾಗಿದೆ ಸೀರೆ. ಇದು ಗ್ರೇ ಕಲರ್ಗೆ ಕಲರ್ಸ್ ಪ್ರಿಂಟೆಡ್ ಬಂದಿದೆ. ನೋಡಿ ಈ ಥರ ಇದೆ. ಇದಕ್ಕೆ ಕುಚ್ಚು ಬಂದಿದೆ. ಈ ಥರ ಇಷ್ಟ ಇಲ್ಲ, ನಾನು 2-3 ಸೀರೆಗೆ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಈಗಲೂ ಕಟ್ ಮಾಡ್ತೀನಿ, ಕಟ್ ಮಾಡಿಲ್ಲ ಅಷ್ಟೇ ಹಾಕಾಡ್ಬೇಕಾದ್ರೆ. ಬ್ಲೌಸ್ ಇಷ್ಟ ಆಯಿತು. ನನ್ನ ಫೇವ್ರೇಟ್ ಬ್ಲೌಸ್ ಅನ್ಕೋಬೋದು. ಇದು ತುಂಬ ದಿನದ ಹೊಲಿಸ್ಬೇಕು ಅಂದ್ಕೊಂಡಿದ್ದೆ. ಬಫ್ ಇದೆ. ಇದು ದಪ್ಪ ಪಟ್ಟಿ ಕೊಟ್ಬಿಟ್ಟು ಹೊಲ್ದಿದ್ದ. ನನ್ನ ತಂಗಿ ನಾಮಕರಣದಲ್ಲಿ ನೋಡಿದ್ದೀರಾ ಅನಿಸುತ್ತೆ ನೀವು. ಈ ಥರ ಸಣ್ಣ ಪಟ್ಟಿದೆ ಹೊಲಿರಿ ಅಂತ ಹೇಳಿದೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಅದು ಬಫ್ ಬಲೂನ್ ಥರ ಕೂರುತ್ತೆ, ಈ ಥರ ಬರುತ್ತೆ. ಹಾಗೆಯೇ ವಿ ನೆಕ್ ಬ್ಯಾಕ್. ನಾನು ಇದು ಹಳೆ ವಿಡಿಯೋದಲ್ಲಿ ಒಂದು ತೋರಿಸಿದ್ದೀನಿ. ವಿ ನೆಕ್ಕು ಅಂದರೆ ಬಟನ್ ಇರೋದ್ರಿಂದ ಅದು ಹೈಲೈಟಾಗಿ ಕಾಣುತ್ತೆ. ಇದು ಮುಂದಿನ ವಿ ನೆಕ್ ಅಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ ಬ್ಲೌಸು. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದಿನಗಳಿಂದನೇ ಹೊಲಿಸ್ಕೋಬೇಕು ಅಂದ್ಕೊಂಡಿದ್ದೆ. ಹೊಲಿಸಿ ಅದು ನಾನು ಹೇಳೋ ಥರನೇ ಹೊಲಿದ್ದೆ, ಚೇಂಜ್ ಮಾಡಿ ಅಂದರೂ ಅದು ಚೆನ್ನಾಗಿದೆ. ಇದು ಇಷ್ಟ ಆಯಿತು. ಈ ಥರನೇ ಹೇಳಿ 2 ಥರನೂ ಚೇಂಜ್ ಮಾಡಾಕಿದ್ದೆ. ಇದು ಲಾಸ್ಟ್ ಹೊಲ್ದಾರೆ. ಇನ್ನೊಂದು ಟೀ ಶರ್ಟು. ಇದು ಜಾಸ್ತಿ ಇದೆಯಲ್ವ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆಯಾ? ಇಷ್ಟೇ ಅಪ್ಪ ಶಾಪಿಂಗ್ ಮಾಡಿದ್ದು. ಯಾರಿಗೆಲ್ಲ ಇಷ್ಟ ಆಯಿತು, ಯಾವ ಪ್ಯಾಂಟ್ ಇಷ್ಟ ಆಯಿತು, ಯಾವ ಡ್ರೆಸ್ ಇಷ್ಟ ಆಯಿತು ಮತ್ತು ಸೀರೆ ಇಷ್ಟ ಆಯಿತಾ ಹೇಳಿ. ಹಾಗೆಯೇ ಬ್ಲೌಸ್ ಇಷ್ಟ ಆಯಿತಾ ಅಂತ ಹೇಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಡ್ರೆಸ್ ಇಷ್ಟ ಆಯಿತು, ಫಿಲಮ್ ಇಷ್ಟ ಆಯಿತು, ಹಾಗೆ ಕುದುರೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ಊಟ ಚೆನ್ನಾಗಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನು, ಕವಿತಾ, ಅಕ್ಕ ಮತ್ತು ಎಲ್ಲ. ಹಾಗೆಯೇ ಯಾರೆಲ್ಲ ಈ ಫುಲ್ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬಾಯ್.